ಇತ್ಲಾಗೆ ಪಾತ್ರೆ ತೊಳಿತೈತೆ. ಯಾಕಕ್ಕ ಏನಾರ ಹೇಳ್ಬೇಕಿತ್ತ ಏನು? ಹೇಳ್ಬೇಕಿತ್ತು. ನಿಮ್ಮ ಅಮ್ಮಂಗೂ ನಿಂಗೂ ಇಬ್ರಿಗೂ ಸೇರ್ಬಿಟ್ಟೆ ಹೇಳ್ಬೇಕಿತ್ತು. ಅದಕ್ಕೇನೇ ಬಂದಿದ್ದು. ನೀನ್ ಮನೆಗಿದ್ಯೋ ಇಲ್ವೋ ಅಂತ ಅನ್ಕೊಂಡು ಬಂದೆ. ಮನೆಗೇನೇ ಇದೆಯಲ್ಲ, ಎಲ್ಲೂ ಹೋಗಿಲ್ವಲ್ಲ. ಏನ್ ಹೇಳ್ಬೇಕಿತ್ತಕ್ಕ? ಏಯ್ ಥೂ, ನೀಗೇನಾದ್ರು ಮನುಷ್ಯತ್ವ, ಮಾನವೀಯತೆ, ನ್ಯಾಯ, ನೀತಿ, ಧರ್ಮ ಅನ್ನೋದು ಏನಾದ್ರೂ ನಿನ್ ಬಾಳನಾಗ ಐತೇನೆ? ನಿನ್ ಬಾಳಗೆ ಏನೋ ಒಂದನ ಐತಾ ಹೇಳು? ನಿನ್ ಬಾಳಗಿಷ್ಟು ಬೆಂಕಿ ಯಾಕ? ಅಲ್ಲ ಕಣ್ಲೆ, ಅಲ್ಲ. ಪಾಪ ಅವನು ನಿನ್ನಿಂದ ಅವನು ಅಚ್ಚು ವಿಷ ಕುಡಿದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಂಟ್ ಮಾಡ್ಬಿಟ್ಟಲೆ ಮನೆಯಾಳಿ ನೀನು. ಲವ್ ಪಿರುತಿ ಪಿರೇಮ ಅಂತ ಅಂದ್ಬಿಟ್ಟು ಅವನ ಹಿಂದೆ ತಿರ್ಗಾಡ್ಬಿಟ್ಟು ನಿನ್ ಜೊತೆನೆ ಇರ್ತೀನಿ ಅಂತ 2 ದಿನ ಇದ್ಬಿಟ್ಟು ನೀನ್ ಬಿಟ್ಬಿಟ್ಟು ಬಂದಿದ್ದಕ್ಕೆ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನು ವಿಷನೇ ಕುಡಿದ್ಬಿಟ್ಟು ಆಸ್ಪತ್ರೆನಾಗ ಅವನಲ್ವೇನೆ ಅವನು. ಇದೇನ್ ಪದಕ ಹೇಳ್ತಾ ಇದ್ದೀನಿ ನೀನು? ಅಚ್ಚು ವಿಷ ಕುಡ್ದವನ? ನೀನ್ ದೂರ ಆಗ್ಬಿಟ್ಟೆ, ನೀನು ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟ ನೋವಿಗೆ ಅವನ್ ವಿಷ ಕುಡಿದ್ಬಿಟ್ಟು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾವನೆ. ಥೂ, ನಿನ್ನಂತ ಹೆಂಗಸ್ರಿಂದನೇ ಅದು ಎಷ್ಟು ಜನ ಗಂಡಸ್ರು ಜೀವನ ಹಾಳಾಗೋಯ್ತಾಯ್ತು. ಇವತ್ತು ಟಿವಿನಾಗ ನೋಡ್ತಾ ಇಲ್ವ ನಾವು? ಎಷ್ಟು ಜನ ಹುಡುಗಿಯರು ಯಪ್ಪ 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 ಗಂಡ ಹೆಂಡತಿ ಮಧ್ಯೆ ಸಂಸಾರ ಕುಳಿ ಹಿಂಡ್ದವ್ರನ್ನ ಕೇಳಿಯೇ, ಲವ್ ಮಾಡ್ಬಿಟ್ಟು ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಟು ಡೈವರ್ಸ್ ತಗೊಂಡವ್ರನ್ನ ಕೇಳಿಯೇ. ನಿಮ್ಮಂತ ಮನೆಯಾಳಿಗಳಿಂದನೇ ಇವತ್ತು ನಮ್ಮ ಸಮಾಜ ಕೆಟ್ಟ ಕ್ಯಾರಾಡಿತಿರೋದು. ಲೇ, ನಿನ್ನ ಮನ್ಸಾಗ ಇನ್ನು ಮಾನವೀಯತೆ, ಮನುಷ್ಯ ಧರ್ಮ ಅಂತ ಏನಾದ್ರೂ ಒಂದಿಷ್ಟಾದ್ರೂ ಬದುಕೈತೆ ಅಂತಂದ್ರೆ ಬಾಯಿ ಮುಚ್ಕೊಂಡ್ ಬಾ. ಆಸ್ಪತ್ರೆನಾಗ ಆಸ್ತಿ ಮೇಲೆ ಮನೆ ಕಂಡಿದ್ರು ರಚ್ಚು 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 ಅಂತ ಹೇಳ್ಬಿಟ್ಟು ಕನ್ವರಿಸ್ತಾವನೆ ಅವನು. ಒಂದ್ ಕಿತ ಯೋಚನೆ ಮಾಡು. ಅಷ್ಟೊಂದು ಇಷ್ಟಪಟ್ಟಿರೋನ ಅದು ಹೆಂಗ್ ಸುಲಭವಾಗಿ ಪಟ್ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಬಾ ನನ್ನ ಜೊತೆ ಸುಮ್ಕೇನಿಯ ಕನ್ವರ್ಸ್ಕೊಂಡು ಬಿದ್ದವನ ಅವ್ನು. ಸುಮ್ಮನೇನಿಯ ನೀನು ಬಂದರೆ ಆದಷ್ಟು ಬೇಗ ಹುಷಾರಾಯ್ತಾನೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳಿದ್ರು. ರಚ್ಚು ಅನ್ನೋರು ಯಾರನ್ನ ಕರ್ಕೊಂಬನ್ನಿ, ಆದಷ್ಟು ಬೇಗ ಹುಷಾರಾಗ್ತಾನೆ ಅಂತ ಹೇಳ್ಬಿಟ್ಟು. ಅಯ್ಯೋ ಪುದಕ್ಕ, ಅಚ್ಚು ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗಂತೂ ದೇವ್ರನೇ ನನಗೆ ಗೊತ್ತಿರಲಿಲ್ಲ. ಹಿಂಗೆಲ್ಲ ಮಾಡ್ಕೊಂಡವ್ನು ವಿಷ ಕುಡ್ದವನೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಏನು ಮಾಡಲಿ ಅಮ್ಮ? ಅಚ್ಚು ವಿಷ ಕುಡಿದ್ಬಿಟ್ಟವನಂತೆ ಕಣಮ್ಮ. ಇದೇನು ಹೇಳ್ತಿದ್ಯಾ? ಹೂ ಸರೋಜಕ್ಕ, ವಿಷ ಕುಡಿದ್ಬಿಟ್ಟು ಆಸ್ಪತ್ರೆನಾಗ ಅಡ್ಮಿಂಟ್ ಆಗವನೆ. ಅಯ್ಯೋ ರಾಮ್ನೇ, ಲೇ ಲೋಪರು, ನಿಂಗೆ ಬಡ್ಕೊಂಡೆ ನಾನು. ಈ ಪಿರುತಿ ಪಿರೇಮ ಅದೆಲ್ಲನೂ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿನವ್ರು ಮೊದಲೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಅಷ್ಟೆಲ್ಲ ತರಿಯಾಗಿ ಹೇಳಿದ್ದೀನಿ. ಆಸ್ತಿ ಹೊಡಿಯೋಕ್ಕೆ ವಿಷನೂ ಕುಡಿತಾರೆ, ಎಲ್ಲನೂ ಮಾಡ್ತಾರೆ. ಕಳ್ಳನ ಮಕ್ಕಳು ನನಗೆ ಗೊತ್ತಿಲ್ವೇ ಏನೇನೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕುಡಿದು ಮಾಡಿ ಏನೇನೋ ಮಾಡ್ಬಿಟ್ಟು ಎಲ್ಲ ನಿನ್ನ ಯಾಮರಿಸ್ಬಿಟ್ಟು ಸರಿಯಾಗಿ ಇದು ಮಾಡಬೇಕು ಅಂತ ಮಾಡವ್ರೆ. ಎಂಥ ಜನ ಇರಬೇಡ ಅವರು. ಇದೇನು ಹಿಂಗೆ ಮಾತಾಡ್ತಿದೆ ಸರೋಜಕ್ಕ? ಕಳ್ಸಿ ನಿನ್ನ ಮಗಳನ್ನ. ಅಲ್ಲಿ ಕನ್ವರಿಸ್ತಾವ್ ಸುಮ್ಕೇನಿಯ. ರಚ್ಚು 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 ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳವ್ರೆ. ರಚ್ಚುನ ಹುಡುಗಿ ಯಾರೋ ಕರ್ಕೊಂಬರ್ರಿ, ಬೇಗ ರಿಕವರಿ ಆಯ್ತಾನೆ ಹುಡುಗ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೀ ರಚ್ಚುನ್ ಕರ್ಕೊಂಡೋಗನಿ ಅಂತ ನೀ ಬಂದಿದ್ದು. ಬಂದೆ ಬಿರ್ನ ಹುಷಾರಾಯ್ತಾನಂತ ಅವನು. ಇವಳನ್ನ ಕರ್ಕೊಂಡೋಯ್ತೀನಿ ನಾನು, ಸರಿನಾ? ಪಾಪ ಒಂದು ಪಿರಾಣ ಸಾವು ಬದುಕಿನ ಮಧ್ಯೆ ಓಡಾಡ್ತೈತೆ. ಸುಮ್ಮನೆ ನೀ ಹಿಂಗೆಲ್ಲ ಇದು ಮಾಡೋಕ್ಕಾಯ್ತದ? ಕರ್ಕೊಂಡೋಯ್ತೀನಿ, ಕಳಿಸ್ತೀನಿ ಮಗಳನ್ನ. ನನ್ನ ಮಗಳನ್ನ ಅವನ್ ತಾ ಕಳಿಸ್ಬೇಕಾ? ಇನ್ನೇನು ಅವ್ನು ಸತ್ತೆ ಸಾಯ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡಕ್ಕಾಯ್ತದ? ಏನು ಬೇಡ, ಅವನೇ ಬೇಡ ಅಂತ ಬಿಟ್ಬಿಟ್ಟು ಬಂದ್ಮೇಲೆ ಏನು ಇವಳ್ತಾನೆ ಇನ್ನು ಹೋಗ್ಬಿಟ್ಟು ಏನು ಮಾಡ್ತಾಳೆ? ಏನು ಬೇಡ ಬಿಡು. ನೋಡೆ, ನಿಂಗೆ ಅವನ ಜೊತೆ ಏನಾದ್ರು ಇರಬೇಕು ಅಂತ ಇಷ್ಟ ಇದ್ರೆ ಇವತ್ತು ನಮ್ಮ ಅಮ್ಮ ಹಂಗಂತೂ ಹಿಂಗಂತೂ ಅನ್ಬೇಡ. ಯಾಕಂದ್ರೆ ಒಂದು ಪ್ರಾಣ ತೆಗಿಯ ಅಂತ ಕೊಟ್ಟಕ್ಕೆ ಮನಸ್ಸು ನನಗಂತೂ ಇಲ್ಲ. ನೀನು ಅವನ ಜೊತೆ ಬಾಳ್ಮೆ ಮಾಡ್ತೀನಿ, ಅವನ ಜೊತೆ ಇದು ಮಾಡ್ತೀನಿ ಅನ್ನೋದಾದ್ರೆ ನಾನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಹೋಗು. ಇಲ್ಲ ತಿರುಗಿ ಹೋದ್ಮೇಲೆ ನಮ್ಮ ಮನೆಗೆ ವಾಪಸ್ ಬರ್ಕೊಡ್ದು. ಈಗಲೇ ಹೇಳ್ಬಿಟ್ಟಿದ್ದೀನಿ. ಹೋಯ್ತೀಯಾ? ಹೋಗ್ಬಿಡು, ಮತ್ತೆ ಬರ್ಬೇಡ ನಮ್ಮ ಮನೆಗೆ ವಾಪಸ್ಸು. ಇಲ್ಲೇ ಭಾರಚ್ಚು ಅಮ್ಮ, ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಊನೇ, ನಾನು ಈಗಲೇ ಹೇಳ್ತಾ ಇದ್ದೀನಿ. ನೋಡ್ಪತಿ, ನಿನ್ನ ಮುಂದೆನೇ ಹೇಳ್ತಾ ಇದ್ದೀನಿ. ಈಗ ಅವ್ನು ವಿಷ ಕುಡ್ದವನೇ ಅದು ಇದು ಅಂತ ಎಲ್ಲ ಹೇಳ್ತಿದ್ದೀರಾ. ಅದೇ ನಾಟಕನೇ ಆಡ್ತಾವ್ರೋ ಸೀರಿಯಸ್ ಆಗಿ ನಂಗಂತೂ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ಹೇಳ್ತಾ ಇದ್ದೀನಿ. ನೋಡೆ, ಅವನು ನೀನು ಮದುವೆ ಮಾಡ್ಕೊಂಡೆ, ಅವನ ಜೊತೆ ನೀನು ಇದ್ದೆ ಅಂದರೆ ನಮ್ಮನೆ ನಿನಗೆ ಬರೋಕ್ಕೆ ಅವಕಾಶ ಅನ್ನೋದಿಲ್ಲ. ನೋಡು, ನಿನಗೆ ಚೆನ್ನಾಗಿರೋ ಜೀವನ ಬೇಕಾ? ಕಾರು ಗೀರು ಬಂಗ್ಲೆ ಅಂತ ಹೇಳ್ಬಿಟ್ಟು ಆ ಜೀವನ ಬೇಕಾ? ಇಲ್ಲ ಇವನ್ನೇ ಮದುವೆ ಮಾಡ್ಕೊಂಡು ಕಿತ್ತೋಗಿರೋ ಹಳೆ ಬಿದ್ದೋಗಿರೋ ಮನೆಯಾಗ ಏನೇ ಐತಿಯಾ? ನೀನೇ ಯೋಚನೆ ಮಾಡು. ಯಾಕೆಂದರೆ ಇವಾಗ ನೀನು ಅವ್ನು ಸಾವು ಬದುಕಿನ ಮಧ್ಯೆ ಓಡಾಡಬೇಕಾದ್ರೆ ನೀನು ಅವನು ಕಾಪಾಡೋಕೆ ಏನಾರ ಓದೆ ಅಂತ ಹೇಳಿದ್ರೆ ಆಮೇಕಿಂದ ಅವನೇನು ಬಿಡೋದಿಲ್ಲ. ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕುಂತ್ಕೊಂತಾನೆ. ನಿನ್ನ ಇಷ್ಟ, ನಿನ್ನ ಯೋಚನೆ, ಏನು ಬೇಕಾದರೂ ಮಾಡು. ನಾನಿದ್ರ ಮಧ್ಯೆ ಮಾತ್ರ ತಲೆ ಹಾಕಲ್ಲ. ಯಾಕಂದರೆ ಒಂದು ಹುಡುಗನ ಪ್ರಾಣದ ವಿಚಾರ. ನಾನು ಯಾಕೆ ತಲೆ ಹಾಕಲಿ? ನಿನ್ನ ಇಷ್ಟ. ಆದರೆ ನನಗೇನು ಗೊತ್ತಾ, ಅವನನ್ನ ಮದುವೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನು ಅವನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸರಿ, ಅವನ ಜೊತೆ ನೀನು ಹೊಂಟೋಗ್ಬಿಡು. ಅಮ್ಮ ಅಪ್ಪ ಮರ್ತ್ಬಿಡು. ನಾನು ಎಂದೂ ಹಿಂಗೆ ಬಲವಂತ ಮಾಡೋಕ್ಕಿಲ್ಲ. ನಿರ್ಧಾರನ ನಾನು ನಿನಗೆ ಬಿಟ್ಬಿಟ್ಟಿದ್ದೀನಿ. ನಿನ್ನ ನಿರ್ಧಾರ ತಗೋಬೇಕಷ್ಟೇನೆ. ಅಲ್ಲ, ಆಸ್ಪತ್ರೆಗೇನೋ ಸೇರಿಸವ್ರೆ. ನಾನು ಹೋದ್ರೂ ಬದುಕ್ತಾನೆ, ಹೋಗ್ಲಿಲ್ಲ ಅಂದರೂ ಬದುಕ್ತಾನೆ. ನಾನು ಹೋಗಿದ ತಕ್ಷಣ ಏನೋ ಕುಣಿದೇನು ಕೂತ್ಕೊಳ್ಳೋಕ್ಕಿಲ್ಲ ಅಲ್ವಾ? ನಾನು ಹೋದ್ರೂ ಹುಷಾರಾಯ್ತಾನೆ, ಹೋಗ್ಲಿ ಅಂದ್ರೆ ಹುಷಾರಾಯ್ತಾನೆ. ಇನ್ನೂ ಏನೂ ಆಗಿಲ್ವಲ್ಲ ಅವನಿಗೆ. ಈಗ ನಾನೇನಾದರೂ ಅವನ ಹತ್ರ ಹೋಗ್ಬಿಟ್ರೆ ಮತ್ತೆ ಅದೇ ಹಳೆ ಮನೆ, ಅದೇ ಕತೆ. ಅವನ ಜೊತೆ ಯಾಕೆ ಹೋದೆ, ಇವನ ಜೊತೆ ಯಾಕೆ ಹೋದೆ, ಅದ್ಯಾಕೆ ಇದ್ಯಾಕೆ ಒಮ್ಮಕ್ಕನ ಸುಮ್ಮನೆ ತಲೆ ತಿಂದ್ಬಿಡ್ತಾನೆ. ಆಮೇಕಿಂದ ಫ್ರೀಯಾಗಿ ಓಡಾಡೋಕ್ಕೂ ಆಗೋಕ್ಕಿಲ್ಲ. ಎಲ್ಲರೂ ನಾನು ಆಡ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಸ್ಕೂಟಿ ಬೇರೆ ಕೊಡಿಸ್ತೀನಿ ಅಂತ ಹೇಳೈತೆ ಕಾಲೇಜ್ಗೆ ಹೋಗೋಕ್ಕೆ. ಇನ್ನು ಸ್ಕೂಟಿ ಪಾಟಿ ತಗೊಂಡು ಓಡಾಡೋದು ಹೆಂಗೈತೆ? ಬರೀ ಬಸ್ಸಾಗ ಹೊತ್ಕೊಂಡು ಅವ್ರು ಇವ್ರ ಹತ್ರ ಅನ್ನಿಸ್ಕೊಂಡು ಓಡಾಡೋದು ಹೆಂಗೈತೆ?
ಈಗ ನಾನು ಹೋಗೋದಕ್ಕಿಂತ ಹೋಗ್ದಂಗೆ ಮನೆಗಿರೋದು ನನಗೆ ಎಷ್ಟೋ ವಾಸಿ. ನನ್ನ ಮ್ಯಾಲೆ ಸಿಟ್ಕತ್ತಾಗ ನನಗೆ ಬಿಟ್ಬಿಟ್ಟು ನಿಮ್ದೆ ನಾನು ನೀರಾಕ್ ಬಿಟ್ಬಿಡ್ತಾನೆ. ಲೋಪ ನನ್ನ ಮಗ ಸಾಕು, ಅವ್ನು ನನ್ನೇ ಎಣ್ಣೆ ಹಿಡ್ಕೊಂಡು ಹೊಡೆದಲ್ವಾ, 4 ಕೇಟಾಕವ್ ನನಗೆ ಎಣ್ಣೆಯ. ಸತ್ತಿಲ್ವಲ್ಲ, ಬದುಕವನಲ್ಲ ಬಿಡು. ನಾನು ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ನಾನೇನಾರ ಹೋದ್ರೆ ನಮ್ಮಮ್ಮ ಮನೆಗೆ ಬಿಟ್ಕೊಳಕ್ಕಿಲ್ಲ ತಿರುಗಿ ನಮ್ಮಮ್ಮ ಮನೆಗೆ ಬಿಟ್ಕೊಳ್ಳಿಲ್ಲ ಆದರೆ ನಾನು ಎಲ್ಲಿ ಹೋಗ್ಲಿ, ಅಲ್ಲೇನೇ ಇರಬೇಕಾಯ್ತದ ಅವನ ಜೊತೆಗೆ ಎಣ್ಣೆಯ. ಅವನ ಜೊತೆ ಇದ್ದರೆ ನನಗಂತೂ ಯಾವುದಕ್ಕೂ ಉಳ್ಗಾಲ ಇಲ್ಲ. 10 ರೂಪಾಯಿ ದುಡ್ಡು ಅವನ ಹತ್ರ ಇಲ್ಲ, ಕೊಡೋದು ಇಲ್ಲ. ನಮ್ಮಮ್ಮ 1000 ಕೊಡ್ತದೆ ನಾನು ಕಾಲೇಜ್ಗೆ ಹೋಗೋಕ್ಕೆ. ನಂಗೆ ಅವನಿಗಿನ ನಮ್ಮ ಅಮ್ಮನ ಎಣ್ಣೆಯ ಮುಖ್ಯ. ಏನು ಯೋಚನೆ ಮಾಡ್ತಾ ಇದೀಯ ರಚ್ಚು ನೀನು? ಏನು ಯೋಚನೆ ಮಾಡ್ತಾ ಇದೀಯಾ? ನಿನಗೋಸ್ಕರ ಅವ್ನು ಪ್ರಾಣ ಕೊಡೋಕ್ಕೂ ರೆಡಿ ಆಗವನೆ. ಅರ್ಥ ಮಾಡ್ಕ. ಜೀವನದಾಗ ದುಡ್ಡು ಮಾಡ್ಬೋದು, ಆದರೆ ಅಷ್ಟೊಂದು ಇಷ್ಟಪಡೋ ಹುಡುಗನ ಸಿಗಲ್ಲ. ಅಷ್ಟೊಂದು ಇಷ್ಟಪಡೋ ಹುಡುಗರು ಯಾರು ಸಿಗೋದು ಇಲ್ಲ. ಅರ್ಥ ಮಾಡ್ಕೊಂಡು ಬಾ ನನ್ನ ಜೊತೆ ಹೋಗನ್ ಬಾ. ಅಯ್ಯೋ ಅಕ್ಕ, ನನಗೂ ಬರೋಕ್ಕಿನ ಆಸೆನೇ. ಆದರೆ ನಾನೇನಾದರೂ ಇವಾಗ ಬಂದ್ಬಿಟ್ರೆ ನಮ್ಮಮ್ಮ ಮತ್ತೆ ನನ್ನ ಮನೆಗೆ ವಾಪಸ್ ಬಿಟ್ಕೊಳಕ್ಕಿಲ್ಲ. ನಿಮ್ಮಮ್ಮನೇ ಬೇಡ, ನಂಗೆ ಅಚ್ಚುನೇ ಬೇಕು ಅಂತ ಮನೆ ಬಿಟ್ಬಿಟ್ಟು ಹೋದಳಲ್ವೇನೆ ನೀನು? ಅವನೇ ಬೇಕು ಅಂತ ಹೋದ್ಮೇಲೆ ಇವಾಗ ಸರಿ ಅವನ ಜೊತೆನೇ ಸಂಸಾರ ಮಾಡ್ಕೊಂಡಿರ್ಬಾ. ಇವಾಗ ಏನಂತ ಅವ್ನಿಗೆ ಹತ್ರ ದುಡ್ಡಿಲ್ಲ ಅಂದರೆ ನಾಳೆಗೆ ದುಡ್ಡು ಬರ್ತದೆ. ಯಾಕೆ ಯೋಚನೆ ಮಾಡ್ಕೊತೀಯ? ಇಷ್ಟೊಂದು ಇಷ್ಟಪಡೋ ಹುಡುಗ ಸಿಗೋದಿಲ್ವೇ? ನಿನಗೋಸ್ಕರ ಪಿರಾಣ ನೇನಿಯೇ ಕಳ್ಕೊಂತವನೆ ಅಂತಂದರೆ ಯೋಚನೆ ಮಾಡು. ಪಿರಾಣ ಕಳ್ಕೊಳಕ್ಕೂ ಯೋಚಿಸ್ತಾ ಇಲ್ಲ ಅವನು, ಯೋಚನೆ ಮಾಡ್ತಿಲ್ಲ ಅಂತಂದರೆ ನೀನು ಯೋಚನೆ ಮಾಡು. ಅವ್ನು ನೀನು ಯಾವ ಪಾರ್ಟಿ ಪಿರುತಿ ಮಾಡ್ತಾವನೆ, ಯಾವ ಪಾರ್ಟಿ ಲವ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನೋಡು. ನಮ್ಮ ಗಂಡುಗಳು ಪ್ರಾಣ ಕೊಡೋಕ್ಕಿಲ್ಲ. ನಾವೇನ ಹೋದ್ರೆ ಬೆಳಗ್ಗೆ ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಆರಾಮಾಗಿ ಇದ್ಬಿಡ್ತಾರೆ. ಅಂಥದ್ರಾಗ ನೀನು ಈ ಬದುಕಿದ್ದಾಗಿನೇ ಅವ್ನು ನೀನು ಸಾಯಕ್ಕೆ ರೆಡಿ ಆಗೋನೆ ಅಂತಂದರೆ ಯೋಚನೆ ಮಾಡ್ಕ. ನೀನು ಎಷ್ಟು ಪಿರುತಿ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಬೇಡ, ಇದೆಲ್ಲನೂ ಬೇಡ. ಇದೆಲ್ಲ 2 ದಿನ ಶೋಕಿ ಅಷ್ಟೇ. ಏನಿಯ ಸುಮ್ಮನೆ ಏನಿಯ ನನ್ನ ಜೊತೆ ಬಂದ್ಬಿಡು. ನಿಮ್ಮ ಅವನ ಮಗನ ಬಗ್ಗೆ ನಿಂಗೇನು ಗೊತ್ತಿಲ್ಲ ವಿಚಾರ, ಅವಳ ಲವ್ವರ್ ವಿಚಾರನೂ ನಿಂಗೇನು ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಸುಮ್ಮನೆ ಏನಿಯ ನೀನು ನನಗಂತೂ ಇವನೇ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ನನ್ನ ಮಾತು ಕೇಳಿ ಸುಮ್ಕೆ ನನ್ನ ಜೊತೆ ಬಾ. ನೋಡು ಪದಕ, ನೀನು ಕರೆಯೋದಷ್ಟೇ ನಿನ್ನ ಜವಾಬ್ದಾರಿ, ಬಲವಂತ ಮಾಡೋದು ನಿನ್ನ ಜವಾಬ್ದಾರಿ ಅಲ್ಲ. ನಾನಂತೂ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ. ನೋಡು, ನಾನು ಆ ಜೀವನ ನೋಡ್ಬಿಟ್ಟಿದ್ದೀನಿ, ನಮ್ಮ ಅಮ್ಮನ ಜೊತೆ ಇರೋ ಜೀವನ ನೋಡ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಜೊತೆ ಇದ್ದರೆ ಆರಾಮಾಗಿ 10 ರೂಪಾಯಿನ ದುಡ್ಡನ್ನು ಸಿಗ್ತೈತೆ. ಅವನ ಜೊತೆ ಇದ್ದರೆ ಕೂಲಿನಲ್ಲಿ ಮಾಡ್ಕೊಂಡು ತಿನ್ಬೇಕಾಗ್ತೈತೆ. ಅಷ್ಟು ಅಲ್ಲದೆ ಯಾವ್ದಾನ ಒಂದು ಹುಡುಗನ ಜೊತೆ ಪಿಕ್ಚರ್ಗೆ ಹೋದ್ರೂ ಕೆನ್ನೆಗೆ ಬಾರ್ಸ್ ಬಿಸಾಕ್ತಾನೆ. ಅಂಥ ಸೈಕೋ ಜೊತೆ ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ನನಗೆ ಬೇರೆ ಬೇರೆ ಥರ ಕನಸೆಲ್ಲ ಐತೆ. ಮೊದಲು ಇಲ್ಲೇ ಓದ್ಕೊಂಡಿದ್ದೆ, ನನಗೇನು ಗೊತ್ತಾಗ್ತಿರ್ಲಿಲ್ಲ. ಈಗ ಹೊರಗಡೆ ಪ್ರಪಂಚ ಎಲ್ಲ ನೋಡ್ತಾ ಇದ್ದೀನಿ. ಜೀವನ ತುಂಬಾ ಚೆನ್ನಾಗೈತೆ. ಇವನ ಜೊತೆ ಇದ್ದರೆ ಜೀವನ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೈತೆ. ಒಂದು ಎಕ್ಸೆಲ್ ಸಮೇತನೂ ಇಲ್ವೇ ಇಲ್ಲ. ನೋಡಿ ಸರಿ, ನಿಮ್ಮ ಪಡು ನೀವು ಹೋಗಿ. ಅವ್ನಿಗೇನು ಆಗಿಲ್ವಲ್ಲ, ಏನು ಸೀರಿಯಸ್ ಆಗೇನು ಸತ್ತೋಗಿಲ್ವಲ್ಲ, ಏನೋ ಆಸ್ಪತ್ರೆನಾಗ ಅವನು ಅಷ್ಟೇ ತಾನೇ. ನಾನು ನಿಜವಾಗೂ ಬರಲ್ಲ. ಬಂದರೆ ನಮ್ಮಮ್ಮ ನನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ. ನನಗೆ ಅವನಿಗಿನ್ನ ನಮ್ಮ ಅಮ್ಮನೇ ಮುಖ್ಯ. ನಿನ್ನ ಬಾಳಿಗೆ ಇಷ್ಟು ಬೆಂಕಿ ಅಕ್ಕ. ನೀನು ಒಬ್ಳೆ ಎಣ್ಣೆನೇ. ಅವತ್ತು ಅವನೇ ಬೇಕು ಅಂತ ಕುಣ್ಕೊಂಡು ಓಡೋಗ್ಬಿಟ್ಟು ಇವಾಗ ಅವ್ನು ಬ್ಯಾಡ ಅಂತ ಹೇಳ್ಬಿಟ್ಟು ಬರ್ತಿದ್ಯಲ್ಲ. ನೀನು ಎಂಥ ಮಾನಿಗೆ ಟೆಣ್ಣಿರ್ಬೇಡ. ನಿನ್ನ ಬಾಳಿಗೆ ಬೆಂಕಿ ಹಾಕತ್ತು ಲೇ. ನೀರೇ ನೀನು ಉದ್ಧಾರ ಆದರೆ ಕೇಳು. ನಿನ್ನ ಜಾಗದಾಗ ಎಂಥವಳು ಇದ್ದಿದ್ರು ಓಡೋಡಿ ಬಂದ್ಬಿಡೋಳೇನೋ ದೇವರಣೆಗೂ. ಆದರೆ ನೀನು ಇವತ್ತು ಹೇಳ್ತಾ ಇದೆಯಲ್ಲ ಈ ಮಾತು, ಅವನು ಎಚ್ಚರಿಕೆ ಆದಮೇಲೆ ಅವ್ನು ಮುಂದೆ ಹೇಳಿ ಮಾಡ್ತೀನಿ, ನಿಂಗೆ ಸರಿಯಾಗಿ ಮಾಡ್ತೀನಿ. ಪದಕ್ಕ, ನನಗೆ ನಮ್ಮ ಅಮ್ಮ ಇಂಪಾರ್ಟೆಂಟು. ನೀವು ನೋಡಿ ಹೆಂಗೆ ಬೈತಿದ್ದೀರ ನನ್ನ ಅಂತ ಹೇಳ್ಬಿಟ್ಟು ಅವನ ಜೊತೆ ನೀವೊಂದು 2 ದಿನ ಇದು ನೋಡಿ ಗೊತ್ತಾಯ್ತದೆ ಎಂತ ನನ್ನ ಮಗ ಅವನು ಅಂತ ಹೇಳ್ಬಿಟ್ಟು. ದೂರ ಇರೋರಿಗೆ ಏನು ಗೊತ್ತಾಯ್ತದೆ ಹೇಳು? ನೀನು ಬಂದರೂ ಬದುಕ್ತಾನೆ, ನೀನು ಬರಲಿಲ್ಲ ಅಂದರೂ ಬದುಕ್ತಾನೆ. ಹೆಂಗೆ ಚೆನ್ನಾಗಿತ್ತಾನೆ ಅಂತ ನೀನೇ ನೋಡಿವಂತೆ ಬಿಡು. ಪ್ರಾಣಕ್ಕೆ ಬೆಲೆ ಕೊಡ್ದಿರೋ ನಿನ್ನೂ ಇಷ್ಟಪಡ್ತಾವನೆ ಅಂದರೆ ಅವನು ದಡ್ಡ ನನ್ನ ಮಗ ಬಿಡು. ಹೋದ್ರೆ ಹೋಗ್ಲಿ ಬಿಡು. ಅಲ್ಲ, ನಾನು ಇವಾಗೇನೋ ಹೋಗ್ಬಿಟ್ಟು ನಮ್ಮಮ್ಮ ಮನೆಗೆ ಬಿಟ್ಕೊಳಕ್ಕಿಲ್ಲ. ಆಮೇಲೆ ನಾಳಿಕೆ ತಿರುಗಿ ತಗೊಂಡು ಚೊಪ್ಲಿ ಗಿಪ್ಲಿ ತಗೊಂಡು ಅವನು ಬಾರಿಸ್ಬಿಟ್ರೆ ಆಮೇಲೆ ನಾನು ಯಾರು ಮನೆಗೆ ಓಡ್ ಬರಲಿ? ಅಪ್ಪ, ಅವ್ನ ಸವಾಸನೇ ಸಾಕು. ಈಗ ನೆಮ್ಮದಿಯಾಗಿದ್ದೀನಿ. ಮಗಳೇ, ನೀನು ಹೋಗ್ಲಿಲ್ವಾ? ಇಲ್ಲಮ್ಮ, ಹೋಗ್ಲಿಲ್ಲ. ನನಗೇನೋ ಅವನಿಗಿನ್ನೂ ನನಗೆ ನೀನೇನಿಯ ಮುಖ್ಯ ಅಂತ ಅನ್ನಿಸ್ತು ಕಣಮ್ಮ. ನನಗಂತೂ ನೀನೇನಿಯ ಮುಖ್ಯ. ಅವನಂತೂ 10 ಪೈಸದಕ್ಕೂ ಏನು ಬೆಲೆ ಬಾಳಕ್ಕಿಲ್ಲ. ಅವನ ಜೊತೆ ಹೋಗ್ಬಿಟ್ಟು ಏನು ಸಂಸಾರ ಮಾಡ್ಲಮ್ಮ? ಸದ್ಯ ನಿನ್ನ ಮನ್ಸಿಗೆ ಮುಟ್ತಲ್ಲ ಏನು ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕ್ಬಿಡು. ಹ್ಞೂ ಕಣಮ್ಮ.